ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸದ ಪಟ್ಟಣ ಪಂಚಾಯಿತಿ ಧೋರಣೆ ಖಂಡಿಸಿ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ಗಡ್ಡೆ ಪಾದಯಾತ್ರೆ ಪುನರ್ ಆರಂಭ. ಪಟ್ಟಣ ಪಂಚಾಯಿತಿಯವರು ಕೊಟ್ಟ ಮಾತಿನಂತೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಅವರ ಸಾರ್ವಜನಿಕ ವಿರೋಧಿ ಧೋರಣೆಯನ್ನು ಖಂಡಿಸಿ ಪಟ್ಟಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ಗಡ್ಡೆ ಅವರು 2 ದಿನಗಳ ಕಾಲಕ್ಕಾಗಿ ಸ್ಥಗಿತಗೊಳಿಸಲಾಗಿದ್ದ ಪಾದಯಾತ್ರೆಯನ್ನು ಬುಧವಾರ ಬೆಳಗ್ಗೆ ಮತ್ತೆ ಅಮರೇಶ್ವರ ದೇವಸ್ಥಾನದಿಂದ ಪುನಃ ಆರಂಭಿಸಿದ್ದಾರೆ. ಯಾತ್ರೆಯ ಪುನರ್ ಆರಂಭದ ಕುರಿತು ಗುರುನಾಥ್ ಗಡ್ಡೆ ಅವರು ಸಮಗ್ರ ಮಾಹಿತಿಯನ್ನು ಸುದ್ದಿಗಾರರ ಎದುರಿಗೆ ಬಿಚ್ಚಿಟ್ಟ ಪರಿ ಹೀಗಿತ್ತು. ಪಂಚಾಯತ್ ನೀರು ಸರಬರಾಜು ಆಗುತ್ತಿಲ್ಲ. ಪಟ್ಟಣ ಪಂಚಾಯತಿಯಿಂದ ಅವರ ಜನರಿಗೆ ನೀರು ಸರಬರಾಜು ಮಾಡಲು ಆಗ್ರಹಿಸಿ ಭವಾನಿ ಬಿಜಲ್ಗಾಂವ್ ಜನಸೇವಾಶ್ರಮದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಪಾದಯಾತ್ರೆಯನ್ನು 13ರಂದು ಸಾಯಂಕಾಲ 7:15 ಅಮರೇಶ್ವರ ಮಂದಿರ ತಲುಪಿದಾಗ ಔರಾದ್ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು ಲಿಖಿತವಾದ ಒಂದು ಪಟ್ಟಣ ಪಂಚಾಯತಿಯ ಅಧಿಕೃತ ಸರ್ಕಾರಿ ಪತ್ರವನ್ನು ನಮಗೆ ಅಮರೇಶ್ವರ ಮಂದಿರದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನೀಡಿ ದಿನಾಂಕ 14 ಅಂದರೆ ನಿನ್ನೆ ಮಂಗಳವಾರ ರಾತ್ರಿ 10 ಗಂಟೆವರೆಗೆ ಔರಾದ್ ಪಟ್ಟಣದ ಎಲ್ಲ ಮನೆಗಳಿಗೆ ನೀರು ಸರಬರಾಜು ಮಾಡುವ ಬಗ್ಗೆ ಅಧಿಕೃತವಾಗಿ ಪತ್ರ ನೀಡಿರುತ್ತಾರೆ. ಅವರ ಪತ್ರವನ್ನು ಆಧರಿಸಿ ನಮ್ಮ ಪಾದಯಾತ್ರೆಯನ್ನು ತಾತ್ಕಾಲಿಕವಾಗಿ ನಾವು ಸ್ಥಗಿತಗೊಳಿಸಿದ್ದೇವೆ. ಆದರೆ ಅವರ ಆಶ್ವಾಸನೆಯನ್ನು ಪೂರ್ಣವಾಗಿಲ್ಲ. ನಿನ್ನೆ ಮಂಗಳವಾರ ರಾತ್ರಿ 10 ಗಂಟೆ ಆಯಿತು. ಇವತ್ತು 15 ತಾರೀಕು ಬುಧವಾರ, ಇವತ್ತಿಗೂ ಕೂಡ ನಲ್ಲಿ ಮುಖಾಂತರ ನೀರು ಬಂದಿಲ್ಲ. ಅದರಿಂದ ಮತ್ತೆ ನಾನು ಇವತ್ತ ಅಮರೇಶ್ವರ ಮಂದಿರಕ್ಕೆ ಬಂದು ಇವತ್ತು ಮುಂಜಾನೆ 5:15 ಬಂದು 6 ಗಂಟೆಗೆ ಅಮರೇಶ್ವರ ಒಂದು ಆರತಿಯನ್ನ ಪಡೆದು ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸಿ ಮತ್ತೆ ಅಮರೇಶ್ವರ ಮಂದಿರದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ. ಇವತ್ತಿನ ದಿವಸ ಸಾಯಂಕಾಲ